ಆತ್ಮೀಯ H16 ನ್ಯೂಸ್ ಅಥವಾ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಇಲ್ಲಿ ಸಮೀಪದಲ್ಲೊಂದು ಹೂಲಿಕಟ್ಟಿ, ಗೋಕಾಕ್ ತಾಲೂಕದಲ್ಲೇ, ಬೆಳಗಾವಿ ಜಿಲ್ಲೆಯ ಇಲ್ಲೇ ಶಿವಲಿಂಗೇಶ್ವರ ಮಠ ಅಂತೊಂದು ಪ್ರಸಿದ್ಧ ಮಠ ಅದ. ಶಿವಲಿಂಗೇಶ್ವರ ಗದ್ದುಗಿನೂ ಅಲ್ಲದ. ಇವರು ಬಸವ ಪರಂಪರೆಯಲ್ಲೇ ಬೆಳೆದಂತಹ ಮಠ. ವಿಶೇಷವಾಗಿ ಕಳೆದ 23 ವರ್ಷದ 24ನೇ ವರ್ಷದಲ್ಲ ಜಾತ್ರೆಯನ್ನು ಮಾಡುವಂಥದ್ದು, ಅಲ್ಲಿಯ ಜನಜಾಗೃತಿಯನ್ನು ಮಾಡುವಂಥದ್ದು, ಜನರಿಗೆ ಬಸವ ತತ್ವಗಳನ್ನು ಹೇಳುವಂಥದ್ದು, ಬಸವಣ್ಣವರ ಕಾಯಕ ಜೀವತ್ವದ ಬಗ್ಗೆ, ಕಾಯದ ಬಗ್ಗೆ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಮತ್ತು ಜನರನ್ನು ನಿಜವಾಗಿಯೂ ಸದ್ಭಕ್ತರನ್ನಾಗಿ, ಸದ್ವಿನಯ ಉಳ್ಳಂಥ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವಲ್ಲಿ ಈ ಮಠ ಬಹಳ ಕೆಲಸ ಮಾಡ್ತಾ ಬಂದದ್ದು. ವಿಶೇಷವಾಗಿ ಈ ಮಠದ ಶ್ರೀಗಳು ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಕುಮಾರ ಸ್ವಾಮಿಗಳು, ಕುಮಾರ ಮಹಾಸ್ವಾಮಿಗಳು ಅಂತೆಲ್ಲ ಶಿವಲಿಂಗೇಶ್ವರ ಮಠ ಹುಡುಕಟ್ಟಿದ್ದು. ಇಲ್ಲಿ ಇವ್ರ ನೇತೃತ್ವದಲ್ಲಿ ಜಾತ್ರಾ ನಡೀತಿರ್ತದೆ. ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ವೀಕ್ಷಕರು ತಿಳಿಸುವ ಸಲುವಾಗಿ ಆ ವಿಶೇಷ ಜಾತ್ರೆಯಲ್ಲಿ ಭಾಗಿಯಾದಂಥ ಆ ಮಠದ ಬಗ್ಗೆ ಅಭ್ಯಾಸ ತಿಳಿದುಕೊಂಡಿರುವಂತಹ ನಮ್ಮ ಮಿತ್ರರು, ಜೊತೆಗೆ ಪಾರಿಜಾತ ಕಲೆಯ ಪಾರಂಗತರು, ವಿಶೇಷವಾಗಿ ಅವರಲ್ಲೇ ಹೋಗಿ ಆ ಮಠದ ಬಗ್ಗೆ, ಮಠ ಸ್ವಾಮೀಜಿಯವರ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ನಮ್ಮ ವಿಶೇಷ ಇವತ್ತಿನ ವ್ಯಕ್ತಿ ಈಶ್ವರ ಚಂದ್ರ ಬೆಟಗೇರಿ. ಸ್ವಾಗತ ಮಗ. ಶರಣ ಸರ್. ಈಗ ನಮಗೆ ಕೇಳೋ ಮೊದಲನೇ ಪ್ರಶ್ನೆ, ಇಲ್ಲೇ ಸಾವಳಿಗೆ ಮಠ ಒಂದದ, ಅದು ಕುಮಾರ ಮಹಾಸ್ವಾಮಿಗಳು, ಅವ್ರದ್ದು ಹೆಸರು ಕುಮಾರಸ್ವಾಮಿ ಅಂತ, ಇವರು ಇದ್ದಾರೆ. ಏನಾದರೂ ಅವ್ರ ನಡಕ ಸಂಬಂಧದೇನು ಸರ್? ಹಂಗೆ ಏನಂತ ನಿಮ್ಗೆ ಗೊತ್ತಿದ್ದಂಗೆ ಸರ್, ಬಸವ ಪರಂಪರೆಯೊಳಗೆ ವಿರಕ್ತ ಮಠಗಳು ಸರ್ ಕರ್ನಾಟಕದಾದ್ಯಂತ ಸರ್. ತಾವು ಹೇಳುವುದು ಸಾವಳಗಿ ಶಿವಲಿಂಗೇಶ್ವರ ಮಠ ರೀ. ಇದು ಜಾತ್ಯತೀತವಾದ ಮಠ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠ ಸರ್. ಇಲ್ಲಿ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆ ಇದೆ ಕಾಣ್ತೇವೆ. ಅದೇ ಪರಂಪರೆಯಲ್ಲಿನ ನಮ್ಮ ಗೋಕಾಕ್ ತಾಲೂಕಿನ ಈ ಒಂದು ಏನದ ಸರ, ನಮ್ಮ ಹುಲಿಕಟ್ಟಿ ಅಂತೇಳಿ ಗ್ರಾಮ ಸರ್. ಅಲ್ಲಿ ಹುಲಿಗಳು ಭಾಳ ಬರ್ತಾಯಿದ್ವು ಅಂತ, ಕಟ್ಟಿ ಮ್ಯಾಗ ಕೊಡ್ಸುತ್ತ ಹುಲಿಕಟ್ಟಿ ಅಂತೇಳಿ. ಆ ಹುಲಿಕಟ್ಟಿ ಗ್ರಾಮದೊಳಗೆ ಸರ ಒಂದು ಸ್ಮಶಾನದ ಒಂದು ಗುಡ್ಡದ ವಾರಿ ಅದ ರೀ. ಆ ಸ್ಮಶಾನದ ಗುಡ್ಡದ ವಾರಿ ಒಳಗೆ ಅಲ್ಲಿ ಶಿವಲಿಂಗೇಶ್ವರ ಕರ್ತರ ಗದ್ದಿಗೆ ಅದ ರೀ. ಅಲ್ಲಿ ಮೊದಲು ಯಾರ್ಯಾರು ಹೋಗ್ತಾ ಇರಲ್ರಿ, ಒಂಥರ ರೀ ಘೋರಾರಣ್ಯ ರೀ. ಅಂಥ ಅರಣ್ಯದೊಳಗೆ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 20-25 ವರ್ಷ ಆಯ್ತು ರೀ. ಅಲ್ಲಿ ನಮ್ಮ ಕುಮಾರ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ಅಗದಿ ಸಣ್ಣ ವಯಸ್ಸಿನವ್ರದಾರ ಸರ್. ಸಣ್ಣ ವಯಸ್ಸಿನವ್ರಂದ್ರೂ ಮೋರ್ ದೆನ್ 40 ಮೇಲೆ ಇರಬೇಕು ರೀ. ಆದರೆ ಅವರು ಅತ್ಯಂತ ಕ್ರಿಯಾಶೀಲರಾಗಿರಿ, ಒಬ್ಬಂಟಿಗರಾಗಿ ಅಲ್ಲಿ ಒಂದು ಹೋಗಿರಿ, ಒಂಥರ ತಮ್ಮ ತಪಸ್ಸನ್ನು ಆಚರಿಸಿರಿ. ಒಟ್ಟು ಏನೋ ಒಂದು ಲೋಕ ಕಲ್ಯಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ರೀ, ಏನೇನೂ ಇಲ್ಲದಂಥ ಗುಡ್ಡದ ಪ್ರದೇಶದೊಳಗರಿ ತಾವ ಸ್ವಯಂ ಸರ್. ಯಾಕಂತಂದ್ರೆ ಜಂಗಮಗೆ ಏನಂತಂದ್ರೆ ಆಸ್ತಿ ಅಂದ್ರೆ ಜೋಳಿಗಿರಿ. ಜಂಗಮ ಜೋಳಿಗೆ ಜಗತ್ತನ್ನು ಸಲ್ತಂತೇಳಿ ಮಹಾಲಿಂಗೇಶ್ವರ ಹೇಳ್ತಿದ್ರು ಸರ್. ಅಂಥದ್ರೊಳಗೆ ಅವರು ತಮ್ಮ ಒಂದು ಚರಗುರ ಸೇವೆಯನ್ನು ಮಾಡ್ತಾರೆ. ಆ ಸುತ್ತಮುತ್ತಲು ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆಲ್ಲ ತಿರುಗಾಡಿ, ಜೊತೆಗೆ ಏನು ಬರ್ತಾರೆ ಜನರಲ್ಲಿ ಒಂದು ಭಕ್ತಿಯ ಸಂಚಲನವನ್ನು ಮೂಡಿಸಿದಾರ್ರಿ. ಇವತ್ತು ಮೊದಲಿದ್ದಂಥ ಏನು ಒಂದು ಮಠ ಇರ್ತಾರೆ, ಸಣ್ಣದೊಂದು ಗುಡಿಸಲ್ ಟೈಪ್ ಇದ್ದದ್ದು ಮಠ ರೀ. ಈ ಇವರ ಒಂದು ಸ್ವಂತ ಒಂದು ಪ್ರಯತ್ನದಿಂದಾಗಿರಿ ಅವರು ಇಷ್ಟೇ ಚಂದ ಇದನ್ನು ಮಾಡಿದಾರಲ್ಲ ಸರ. ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹತ್ತಡ್ತಾರ್ರಿ ಗ್ರಾಮೀಣ ಮಕ್ಕಳಿಗಾಗಿ ಸರ. ಅದರಿಂದ ಅವರೊಂದು ಕಕ್ಕುಲಾತಿ, ಒಟ್ಟು ಜನ ಒಂದು ಒಳ್ಳೆಯದ್ರಾಗ ಹೋಗಬೇಕು, ಸಂಸ್ಕೃತಿ ಉಳಿಬೇಕು ರೀ, ಸಂಸ್ಕಾರ ಉಳಿಬೇಕು, ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಪುಣ್ಯಾತ್ಮ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೋತ ಬಂದಿದ್ದಾರೆ ಸರ್. ಈಗ ಪ್ರತಿ ವರ್ಷ ಸರ ಮೊದಲು ಏನು ಸರ, ಅದು ಸಣ್ಣಂಗೆ ಪ್ರಾರಂಭವಾದಂಥ ಒಂದು ಜಾತ್ರೆ ರೀ. ನಂತರ ಈಗೊಂದು ಅದೇನು ದನಗಳ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್. ದನಗಳ ಜಾತ್ರೆ ವಿಶೇಷವಾಗಿ ನಮ್ಮ ಅಂಕಲಗಿ ಮಠದೊಳಗೆ ಎತ್ತರಿ. ಹಾಗೆ ಇಲ್ಲಿ ಹೂಲಿಕಟ್ಟಿ ಮಠದಾಗ ಸೇತ್ರಿ ದನಗಳು ಕೊಡ್ತಾರೆ. ಹೀಗಾಗಿ ಸುಮಾರು ಅವ್ರಿ ಒಂದು 11 ತಾರೀಕು ಹಿಡ್ಕೊಂಡು 12, 13, 14 ಹಿಂಗೊಂದು 4 ದಿನಗಳ ಪರ್ಯಂತರವಾಗಿ ಸರ್ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ರೀ. ಮತ್ತು ಇನ್ನೊಂದು ಹೆಸರು ಜಂಗಮ ಬೇಡುವವನಲ್ಲ ರೀ,
ಆದರೂ ಕೂಡ ಏನಾಗುತ್ತಂದ್ರೆ ಅವರ ಒಂದು ಸದ್ವರ್ತನೆಯಿಂದಾಗಿರಿ ಜನ ತಾವಾಗಿಯೇ ಬಂದರೆ ಅಲ್ಲಿ ಕೊಡ್ತಾರೆ ಸರ್. ಇದು ಒಂದು ವಿಶೇಷ ಸರ್. ಹೀಗಾಗಿ ಏನಂತ ಸರ್, ಮಠದ ಒಂದು ಇದು ಬೆಳಕೋತ ಬಂದಿದೆ ರೀ. ಈಗ ಅಲ್ಲಿ ಒಂದು ಇದು ನೋಡ್ಕೋಬೇಕಾತಂದ್ರೆ ಸರ್, ಭಾಳ ಒಂದು ಒಳ್ಳೆಯ ತೆರಣ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸರ್. ವಿಶೇಷ ಇಲ್ಲ, ಏನೇನು ಯಾವ್ಯಾವ ಕಾರ್ಯಕ್ರಮ ಮಾಡ್ತಾರೆ ಏನು ಸರ್? ನೋಡಿದ್ರೆ? ವಿಶೇಷವಾಗಿ ಸರ್ ಅವ್ರು ಏನು ಮಾಡ್ತಾರೆ ಸರ್, ಪ್ರತಿ ಸಾಯಂಕಾಲ 6 ಗಂಟೆಗೆ ಏನು ಮಾಡ್ತಾನೆ ಸರ್, ಹಳ್ಳಿ ನಡೆಸೋ ಅಲ್ಲಿ ಮನಸ್ಸನ್ನು ಒಂದು ತಿದ್ದುವಂಥ ಸಲುವಾಗಿ ಒಂದು ಭಕ್ತಿಯ ಪ್ರವಚನಗಳನ್ನು ಹೇಳ್ತಾರೆ ರೀ. ಭಕ್ತಿಯ ಪ್ರವಚನ ಅಂದ್ರೆ ಈ ಬಸವ ಪರಂಪರೆಯಲ್ಲಿ ಬರ್ತಕ್ಕಂಥ ಶರಣರ ಕುರಿತಾಗಿರಿ, ಒಟ್ಟಾರೆ ಜನಮಾನಸಕ್ಕೆ ಅವರ ಆದರ್ಶಗಳನ್ನು ತಿಳಿಸಿರಿ ಲೋಕವನ್ನು ತಿದ್ದುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರೀ. ಜೊತೆಗೆ ಶಿವಲಿಂಗೇಶ್ವರ ಒಂದು ಕರ್ತೃಗದ್ದುಗೆ ಅದಕ್ಕೆ ರುದ್ರಾಭಿಷೇಕ ಮಾಡ್ತಾರೆ ರೀ. ಮತ್ತು ದನಗಳ ಜಾತ್ರೆ ಬೇರೆ 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 ಕಡೆಗಳಿಂದ ದನಗಳನ್ನು ಕೂಡಿಸಿ ಸರ ಅಲ್ಲಿ ಒಂದು ಜಾತ್ರೆ ಮಾಡ್ತಾರೆ ರೀ. ಒಂದು ವಿಶೇಷವಾಗಿ ಇಂದ ಸಂಗೀತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ರೀ. ಕುಂಭಮೇಳದ ರೀ. ಮತ್ತು ಜಂಗಮೋತ್ಸವ ಅಂದರೆ ಬಂದಂಥ ನಮ್ಮ ಸಾಧು ಸತ್ಪುರುಷರಿಗೆ ಅವರ ಇದರಿಂದ ಏನು ಮಾಡ್ತಾರೆ, ಸಾಧ್ಯ ಆದಷ್ಟು ಅವರಿಗೆ ದಾನ ಧರ್ಮಾದಿಗಳನ್ನ ಮಾಡ್ತಾರೆ ರೀ. ಮತ್ತು ಮೊದಲನೇ ದಿವಸ 10ನೇ ತಾರೀಕಿಗೆ ಸಟಸ್ಥಲ ಧ್ವಜಾರೋಹಣವನ್ನು ಮಾಡ್ತಾರೆ ರೀ. ಆ ಒಂದು ಸಂದರ್ಭದೊಳಗೆ ವಿಶೇಷ